ನನ್ ಬುದ್ಧಿ ನೋಡಿ ನನ್ನ ಮದ್ವೆ ಆದ್ರ ಅಥವಾ ನನ್ನ ಈ ಸೌಂದರ್ಯ ನೋಡಿ ಮದ್ವೆ ಆದ್ರ? ಈ ಮೂತಿ ಸೌಂದರ್ಯನ ನೋಡಿ ಮದುವೆ ಅದೇ ಅಂತ ಯಾರಿಗಾದ್ರೂ ಹೇಳಿದ್ರೆ ಕ್ಯಾಕರ್ಸಿ ಅಂತ ಮಕ್ಕಕ್ಕೆ ಹೋಗಿತಾರೆ. ನಾನ್ ನಿನ್ ಬುದ್ಧಿ ನೋಡಿ ಮದುವೆ ಆಗಿದ್ದು ಕಣೆ. ಹಲೋ, ನನ್ನ ನೋಡಿದ ಎಷ್ಟೋ ಜನ ಹುಡುಗರು ಒಂದ್ಸಲ ನೋಡಿ ಹಂಗೆ ಹೋಗಿಲ್ಲ, ಮತ್ತೆ ಮತ್ತೆ ತಿರುಗಿ ತಿರುಗಿ ನೋಡ್ತಾರೆ ಗೊತ್ತಾ? ನೋಡ್ತಾರೆ ಕಣೆ. ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ಯಾರೇ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ದು? ಈ ಭೂಮಿ ಮೇಲೆ ಯಾರಾದ್ರೂ ಪ್ರೀತಿ ಎಲ್ಲಿದೆ 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 ಅಂತ ಕೇಳಿದ್ರೆ ನಾನು ಇಲ್ಲೇ ಇದೆ ಅಂತೀನಿ ಕೈ. ಮಾತಾಡ್ಬೇಡಿ ನೀವು. ಎಣ್ಣೆ ಇದ್ದಂಗೆ ಕಿಕ್ಕು, ನಾಯಿ ಇದ್ದಂಗೆ ಮರಿ, ತಾಯಿ ಇದ್ದಂಗೆ ಮಗ. ನಿಮಗಲ್ಲ ರೀ, ನಿಮ್ಮನ್ನ ಎತ್ತಿದಾಳಲ್ಲ ನಿಮ್ ತಾಯಿ, ಅವಳಿಗೆ ಹೇಳ್ಬೇಕು. ಇಲ್ಲಿ ನಾನು ನೀನು ಮಾತಾಡ್ತಾ ಇರೋದು. ಸೆಂಟ್ರಲ್ ನಮ್ಮ ಅಮ್ಮನ್ ಯಾಕೆ ಎಳಿತಾ ಇದೀಯಾ? ನಮ್ಮಮ್ಮನ್ ಕಂಡ್ರೆ ಏನೇ ಉರಿ ನಿನ್ಗೆ? ನೀವು ಮಾತ್ರ ನಮ್ಮಮ್ಮನ ಬಗ್ಗೆ ಮಾತಾಡ್ಬೋದು, ನಾನು ಇವ್ರಮ್ಮನ ಬಗ್ಗೆ ಮಾತಾಡ್ಬಾರ್ದಂತೆ. ನಮ್ಮ ಅಮ್ಮನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರೆ ನಾಲ್ಗೆನ ಕಟ್ ಮಾಡಿ ಹಾರಾಡೋ ಕಾಗೆಗೆ ಹಸ್ಬಿಡ್ತೀನಿ. ಮೊದ್ಲು ನನಗೆ ನಮ್ಮಮ್ಮ ಕಣೆ, ಆಮೇಲೆ ನೀನು. ಹಲೋ, ಹೌದಾ? ಓಕೆ ಸರ್, ಥ್ಯಾಂಕ್ ಯು, ಬಾಯ್. ಬನ್ರಿ ಇಲ್ಲಿ. ಏನೇ ರೀ, ನಮ್ ಡಿಂಗಲ್ ಡಾಂಗಲ್ ಅಸೋಸಿಯೇಷನ್ ಇಂದ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ. ಗೆದ್ದವ್ರಿಗೆ 4 ಲಕ್ಷ ಬಹುಮಾನ ಕೊಡ್ತಿದ್ದಾರೆ ರೀ. ನಾನು ಕಾಂಪೀಟ್ ಮಾಡಿ 4 ಲಕ್ಷ ಗೆದ್ಕೊ ಬರ್ತೀನಿ. ಶಬಾಷ್ ಕಣೆ. ಈ ಊರಲ್ಲಿ, ಈ ಏರಿಯಾದಲ್ಲಿ, ಈ ಮಜಾ ಭಾರತ ಸ್ಟೇಜ್ ಅಲ್ಲಿ ನಿನ್ ಮುಂದೆ ಡ್ಯಾನ್ಸ್ಗೆ ಕಾಂಪಿಟೇಷನ್ ಕೊಡಕ್ಕೆ ಯಾರೇ ಇದ್ದಾರೆ? ನಾನಿದ್ದೀನಿ. ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತೆ ಕೇಳಲ್ಲ. ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರಲ್ಲ. ನೀವೇನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ನನ್ನ ಮನೆ ಬಿಟ್ಟು ಹೋಗ್ತೀನಿ. ನಾನು ಸುಬ್ಲಕ್ಷ್ಮಿ ಮನೆಗೆ ಹೋಗ್ತೀನಿ. ಹಲೋ ಅಲಾ, ಕ್ಲಾಸಿಕಲ್ ಡ್ಯಾನ್ಸ್ ಮಾಸ್ಟರ್ ಮಾತಾಡ್ತಿರೋದಾ? ಯಾಕಂಗ್ ಮುಕ್ಕರಿತಿದ್ದೀರಾ? ಬೆಳಗ್ಗೆನೆ ನಮ್ಮವ್ವ ಗಟ್ಟಿ ಚಟ್ನಿ ಮಾಡ್ಬಿಟ್ಟಿದ್ಲು. ತಿಂದ್ಬಿಟ್ಟು ಗದ್ದೆ ಬಯಲ್ಗೆ ಹೋಗಿದ್ನಲ್ಲ. ಮೇಡಮ್, ಅಸಹ್ಯ ಪಡ್ಬೇಡಿ. ಅಲ್ಲಿ 500 ಹತ್ರ ಹೋಗಿ 2 ಮಾತ್ರೆ ಇಸ್ಕತಾ ಇದೆ. ನಿಮ್ಗೆ 2 ಬೇಕಾ? ನನಗೇನು ಬೇಡ, ನೀವೀಗ ಹೆಂಗಿದ್ದೀರಾ ಹಂಗೆ ಬನ್ನಿ. ಯಾಕೆ ಹಂಗೆ ಬಂದ್ಬಿಟ್ಟು ಚಟ್ಕ ಹೋಗ್ಬಿಡ್ತಿ ಅಷ್ಟೇ. ಪ್ಯಾಂಟ್ ಹಾಕ ಬರ್ತೀನಿ. ಹೆಂಗ ಒಂದು ಬನ್ರಿ ಬೇಗ. ಮುಚ್ಕೊಂಡು ಫೋನ್ ಇಡು. ನನ್ನ ಹೆಸರು ಜಗದೀಶ್ ಕುಮಾರ್, ಸಣ್ಣ ಶಿವಮಲ್ಲು. ಹೆಂಗೆ ಮೇಡಮ್ ನನ್ನ ಕರೆಸಿದ ಉದ್ದೇಶ? ಮಿಶ್ರೇ, ನಮ್ ಡಿಂಗಲ್ ಡಾಂಗಲ್ ಅಸೋಸಿಯೇಷನ್ ಇಂದ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ. ಗೆದ್ದವ್ರಿಗೆ 4 ಲಕ್ಷ ಬಹುಮಾನ. ಹೌದಾ? ನನ್ನ ಎದುರಾಳಿಯಾಗಿ ನಮ್ಮ ಅತ್ತೆನೆ ಕಾಂಪೀಟ್ ಮಾಡ್ತಿರೋದು. ಈ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಬೇಕು. ಯಾರಪ್ಪ ನೀನು? ನಮಸ್ಕಾರ ಮೇಡಮ್, ನನ್ನ ಹೆಸರು ಜಗದೀಶ್ ಕುಮಾರ್, ಸಣ್ಣ ಶಿವಮಲ್ಲು. ಇಲ್ಲಿಗೆ ಯಾಕೆ ಬಂದಿದ್ಯಾ? ಆಕ್ಚುಲಿ ನಿಮ್ಮ ಯಾರವ್ರು ಸೊಸೆ ಕರ್ಸಿರೋದು ಮೇಡಮ್ ಡ್ಯಾನ್ಸ್ ಹೇಳ್ಕೊಡಕ್ಕೆ. ಎಲ್ಲ ಕಂತ್ರಿ ಸೊಸೆ, ಅಷ್ಟು ಬೇಗ ಡ್ಯಾನ್ಸ್ ಮಾಸ್ಟರ್ನ ಕರ್ಸ್ಬಿಟ್ಟಿದ್ಯಾ? ನೋಡಿ ಮೇಡಮ್, ನಾನ್ ನನ್ ಡ್ಯಾನ್ಸ್ ಮಾಸ್ಟರ್ಗೆ ಫೋನ್ ಮಾಡಿ ಇಷ್ಟೊತ್ತಾಯ್ತು, ಯಾಕೆ ಇನ್ನು ಬಂದಿಲ್ಲ? ಬಂದೆ ಬಂದೆ, ಹಿಪ್ಪು ಹಪ್ಪ ಬಸಮ್ಮ ಬಂದೆ. ಬಂದ? ಸ್ಕೂಲ್ ಕಾಂಪಿಟೇಷನ್ ನಡೀತೈತ್, ಹೋಗು. ಡ್ಯಾನ್ಸ್ ಮಾಸ್ಟ್ರು ಓಲಿ ಬಿಡಿ. ಏನ್ ಅವಳು ನೋಡಕ್ ಚೆನ್ನಾಗಿಲ್ಲ, ನಿಮ್ಮ ಮತ್ತೆ ಕಲಿಯಕ್ಕೂ ಆಗಲ್ಲ. ನಾ ಡ್ಯಾನ್ಸ್ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಫಸ್ಟ್ ಪೊಸಿಷನ್ ಕುತ್ಕೋಬೇಕು ಮೇಡಮ್. ಹಿಂಗ್ ಕುತ್ಕೊಬಿಡಿ, ಪ್ಯಾಂಟ್ ಎಲ್ಲ ಹರಿದೋಗ್ಲ. ಇಲ್ಲ, ಅದಕ್ಕೊಂದು ಪೊಸಿಷನ್ ಇರುತ್ತೆ. ಹಿಂಗ್ ಕುತ್ಕೊಳ್ಳಿ. ಹಿಂಗೆ ನಿಜವಾಗ್ಲೂ ನನ್ನ ಪ್ಯಾಂಟ್ ಹರಿದೋಯ್ತು. ಶಿಷ್ಯ ಹೇಳೋಕ್ಕೂ ಮುಂಚೆ ಗುರು ಸರಿ ಇರ್ಬೇಕು.
ಬಮ್ಮ ಡ್ಯಾನ್ಸ್ ಹೇಳ್ಕೊಡ್ತೀನಿ ಹಾ. ನೋಡಿ ಫಸ್ಟ್ ಕುತ್ಕೊಬೇಕು ಈಗ ಕುತ್ಕೊಬಿಡು ಪ್ಯಾಂಟ್ ಹರಿದೋಗ್ಬೇಳೆ ಅದಕ್ಕೆ ಆದಂತ ಒಂದು ಸ್ಟೈಲ್ ಇರುತ್ತೆ ಹಾ ಅರ್ಥ ಆಯ್ತಾ ಹಾ ಹಿಂಗು ಕುತ್ಕೊಬೇಕು ಪ್ಯಾಂಟ್ ಅರ್ಧೋಗ್ಬಾರ್ದು. ಅರ್ಧೋಗ್ಬಾರ್ದು ಹಾ. ಹಾ ಈಗ ಮೇಡಮ್ ಇಲ್ಲೊಂದು ಹಸು ಇರುತ್ತೆ ಹಾ ಇಲ್ಲಿ ಕೆಚ್ಚಲಲ್ಲಿ ಹಾಲು ಕರಿಬೇಕು ಮೇಡಮ್ ಮೇಷ್ಟ್ರೆ ಯಾಕೆ? ನಾನಲ್ಲ ಹಸು ಓದಿದ್ ಕಣಮ್ಮ ಕೆಚ್ಚಲ ಕೈ ಹಾಕಿದ್ರೆ ಒದೆ ಅಲ್ವಾ ಹಾ. ಈಗ ಫಸ್ಟ್ ಕೈ ಮುಕ್ಕೊಂಡು ನೀರು ಎರಚ್ಬೇಕು ಎರಚಿ ನಿಧಾನಕ್ಕೆ ಹಾಲು ಕರಿಬೇಕು ಕರೆದ್ಬಿಟ್ಟು ತುಂಬಿತು ಕಣಮ್ಮ ಎತ್ಕೊಂಡು ಹಸುನ ಹಿಂಗ್ ಕಳಿಸ್ಬಿಟ್ಟು ನಡಿ ನೀನು ಮೇಷ್ಟ್ರೆ ಹಾ? ಹಸು ಎಲ್ಲಿಗೆ ಹೋಗ್ತಿದೆ? ಒಣಗೋಯ್ತು ನಿಂಗೆ ಯಾಕವಲ್ಲ ಹಾಲು ಕರೆದೇ ತಾನೆ ಅದೆಲ್ಲ ಹೋಯ್ತೈತೆ ಬಾ ನಡ್ಕೊಂಡು ತಚ್ಚೋಮ್ ತಜೋಮ್ ತೆಗಿಡ್ದಚ್ಚೋಮ್ ಮಡಿಗೋ ಓಯ್ ಹಾಲು ಸಿಕ್ಬಿಟ್ಟೈತೆ ಖುಷಿ ಪಡಲ್ವಾ ಖುಷಿ ಪಡು ಇಡೋ ಇವಾಗ ಮಜ್ಜಿಗೆ ಕಡಿಬೇಕು ಕಡ್ದು ಬಿಡಿ ಅದಕ್ಕೊಂದು ಸ್ಟೈಲ್ ಅಂತ ಇರುತ್ತೆ ಕಣಮ್ಮ ಡ್ಯಾನ್ಸ್ ಸ್ಟೈಲು ಹಿಂಗ್ ಹಿಡ್ಕೊಂಡು ತಚ್ಚೋಮ್ ತೆಗಿಡ್ದಚ್ಚೋಮ್ ಹಿಂಗ್ ಕಡಿಬೇಕು ಇಷ್ಟು ಮ್ಯೂಸಿಕಲ್ ಮಾಡೋಣ ಇಷ್ಟೇ ಅಲ್ಲ ಇಷ್ಟು ಮಾಡೋಣ ಓಕೆ. ಹಾ ಬಾ ಕುತ್ಕೋ ಮ್ಯೂಸಿಕ್ ಕರೆದರು ಕೇಳದೆ ಸುಂದರನಿಗೆ ನಮ್ಮಲ್ಲಿ ಈ ಮೌನ ಕರೆದರು ಕೇಳದೆ ಸುಂದರನಿಗೆ ನಮ್ಮಲ್ಲಿ ಈ ಮೌನ ಮೇಷ್ಟ್ರೆ ಕಲ್ತ್ಬಿಟ್ಟೆ. ಹೆಂಗೆ ಸೂಪರ್. ಅದು ಇದು ಅಂದ್ರೆ ಮೇಡಮ್ ಟೆನ್ಷನ್ ತಗೋಬೇಡಿ, ನಾನು ರಾಜಣ್ಣ ಅವ್ರದ್ದು ಹೇಳ್ಕೊಡ್ತೀನಿ. ಡೈರೆಕ್ಟ್ ಓಕೆ. ಕೈ ಮುಗಿರಿ. ರಾಜಣ್ಣ ಕಾಪಾಡಣ್ಣ. ಓಕೆ ಮೇಡಮ್ ಓಕೆ. ಆಹಾ ಗುರು ಸರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ. ಹೌದು ಸೂಪರ್. ಯಾಕೋ ಮಂಡಿ ಕಡಿತಾ ಇದೆ ಕಿರ್ಕುಳಿ. ಕೇರ್ಕೊಂಡೆ. ತಲೆನೂ ಕಡಿತಾ ಇದೆ ಕಿರ್ಕುಳಿ. ಕೇರ್ಕೊಂಡೆ. ಅಲ್ಲಿ ನೋಡಿ ಅಕ್ಕಿಗಳು. ನೋಡ್ದೆ. ಅಲ್ಲಿ ನೋಡಿ ನಂದೀಶ ಕರ್ದು. ಏನ್ಲಾ? ಕರ್ಕೊಂಡಂಗೆ ಸೈಡ್ ವಿಂಗ್ ಹೋಗ್ಬಿಡು. ಇಲ್ಲೇ ನಿಂತ್ಕೊಂಡ್ ಕೇಳಮ್ಮ. ರಾಜಣ್ಣ ಅವ್ರಿಗೆ ಕೇಳ್ದಾರ ಇಷ್ಟೇ ಅಪ್ಪ. ಇದನ್ನೇ ಮ್ಯೂಸಿಕ್ ಅಲ್ಲಿ ಮಾಡೋಣ. ಮ್ಯೂಸಿಕ್. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸರಿ ನುಡಿಯೋ ವಾಣಿಯ ವೀಣೆಯೋ. ಹಲೋ ಸಾಂಗ್ ಮುಗೀತು. ಇಷ್ಟೇ ಮೇಡಮ್ ನೀವು ಸಾಧಿಸ್ಬಿಟ್ರಿ. ಸಾಧಿಸ್ಬಿಟ್ವಿ. ಮೇಷ್ಟ್ರೆ ಸಾಧಿಸ್ಬಿಟ್ರು. ಸಾಯಿಸ್ಬಿಟ್ರು ಬಯಲೆ ಸಾಧಿಸಿ ನೀನು ತುಂಬಾ ದಿನ ಆಗೋಯ್ತು ಕಣಮ್ಮ. ನೋಡು ಇನ್ನೇನಿದ್ರು ಡ್ಯಾನ್ಸ್ ಫೈನಲ್ ಟಚ್ ಅಷ್ಟೇ. ಈಗ ನಾನ್ ಮ್ಯೂಸಿಕ್ ಹಾಕ್ತಾ ಇದ್ದೆ, ನೀ ಡ್ಯಾನ್ಸ್ ಮಾಡ್ತಾ ಇದ್ದೆ. ಈಗ ನಾ ಯಾವ ಮ್ಯೂಸಿಕ್ ಹಾಕಿದ್ರು ನೀ ಡ್ಯಾನ್ಸ್ ಮಾಡ್ಬೇಕು ಕಣಮ್ಮ. ಯಾವ್ದು ಹಾಕಿದ್ರು ಮಾಡು, ತಲೆನೇ ಕರ್ಸ್ಕೊಬೇಡ. ಅಮ್ಮ ಗೆಲಕ್ಕಿಲ್ಲ, ವಯಸ್ಸಾಗೈತೆ. ಹಲೋ ನೀವ್ ಹಾಕೋ ಸಾಂಗಿಗೆ ನಿಮ್ ಸ್ಟೂಡೆಂಟ್ ಅಲ್ಲ ನಮ್ ಸ್ಟೂಡೆಂಟ್ ಡ್ಯಾನ್ಸ್ ಮಾಡ್ತಾರೆ. ಬರ್ಲಿ ಮ್ಯೂಸಿಕ್. ಏನಾಯ್ತಮ್ಮ? ಮುರ್ದೆ ಹೋಯ್ತಾ? ಅಯ್ಯೋ ಪಾಪ. ಏನ್ ಮಾಡಿದ್ ಮೇಡಮ್ ಈಗ? ಮೇಷ್ಟ್ರೆ 4 ಲಕ್ಷ. 4 ಲಕ್ಷಕ್ಕೆ ನನ್ನ ಎಕಡ ತುರ್ಕೋತು. ಮಾನ ಮರ್ಯಾದೆ ಇಲ್ವೇನಮ್ಮ ನಿಮ್ಗೆ? ನೋಡು ಶಾರದೆ ಸರಸ್ವತಿ ನಿಮ್ಮ ಮನೆ ಕೆಲಸದವಳ, ನೀ ಕರೆದ ತಕ್ಷಣನೇ ಬಂದ್ಬಿಡಕ್ಕೆ ಮಾನ ಮರ್ಯಾದೆ ಇಲ್ವೇನಮ್ಮ ನಿಮ್ಗೆ? ಅಲ್ಲ ಕಣಮ್ಮ, ಒಂದು ಡ್ಯಾನ್ಸ್ ಕಲಿಬೇಕು, ಒಂದು ಸಂಗೀತ ಕಲಿಬೇಕು, ಒಂದು ನಾಟ್ಯ ಕಲಿಬೇಕು ಅಂತಂದ್ರೆ ಅದಕ್ಕೆ ಆದಂತ ಒಂದು ವೇದಿಕೆ, ಅದಕ್ಕೆ ಆದಂತ ಒಂದು ಟೈಮು, ಅದಕ್ಕೆ ಆದಂತ ಒಂದು ಶ್ರದ್ಧೆ ಇರಬೇಕು. ಅದನ್ನ ಬಿಟ್ಬಿಟ್ಟು 3 ದಿನ ಪ್ರಾಕ್ಟೀಸು, 4ನೇ ದಿನಕ್ಕೆ ಶೋ ಮಾಡ್ತಾಳಂತೆ. ಮಣ್ಣಾಕ ಅಲ್ಲ ಕಣ್ರಮ್ಮ, ಕಲೆ ಅನ್ನೋದು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಲ್ಲ. ಅದಕ್ಕೆ ಅಂತಾನೆ ವರ್ಷಾನ್ಗಟ್ಲೆ ಪರಿಶ್ರಮ ಪಡ್ಬೇಕು ಕಣ್ರಮ್ಮ. ಮೇಡಮ್ ಇವ್ರಿಗೆ ಅದೆಲ್ಲ ಗೊತ್ತಾಗಲ್ಲ. ನಮ್ ಗುರುಗಳನ್ನ ಕರೆಸ್ಬಿಟ್ಟು ಅವಮಾನ ಮಾಡಾಕ್ಬಿಟ್ರಲ್ಲಮ್ಮ ಸ್ಟೇಜ್ ಮೇಲೆ. ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ ಉದಾರಾದ್ರೆ ನೀವು. ಮೇಷ್ಟ್ರೆ ಏನು ಸಾರಿ. ನೀನ್ ಸಾರಿ ಯಾರಿಗ್ ಬೇಕು? ನೋಡು ಕಾಲು ಮುರಿದೋಗದೆ, ಕಟ್ಟು ಗಿಟ್ಟು ಹಾಕಿಸ್ಕೊಂಡು ಒಂದು 6 ತಿಂಗಳು ರೆಸ್ಟ್ ಮಾಡು. ನೆಕ್ಸ್ಟ್ ಕಾಂಪಿಟೇಷನ್ ಬೇಕಾದ್ರೆ ಮಾಡವೆ. ಮೇಷ್ಟ್ರೆ ಈ ಕಾಂಪಿಟೇಷನ್ ಈಗೇನ್ ಮಾಡಕ್ಕದದು? ನಾವಿಬ್ರು ಹೋಗಿ ಗೆದ್ಕೊಬತ್ತೀವಿ. ನೋಡ್ತಾನೆ ನಾನು ಡಾನ್ಸ್ ಕಲ್ತ್ಬಿಟ್ಟಿದ್ದೀನಿ.
ತುಂಬಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಇದೊಂಥರ ಈ ಮೆಥಡ್ ಯಾರು ಕಲ್ತಿಲ್ಲ ನೋಡಿ. ಇದೆ ಮೇಡಮ್, ಸುಮಾರು ನಿಮ್ ಮೆಥಡ್ ಬಿಡಿ, ನಾವ್ ಅದ್ರ ಬಗ್ಗೆ ಮಾತಾಡಲ್ಲ. ಗುರು ಸರ್, ಹೇಗಿತ್ತು ಈ ಒಂದು ಸ್ಕಿಟ್? ಚೆನ್ನಾಗಿದೆ. ಒಂದು ಟೈಮಿಂಗ್ ಓಕೆ. ನಮ್ಮ ಜಗಪ್ಪ, ಯು ಸ್ಟೋಲ್ ದ ಶೋ. ಬೇರೆ ಸ್ವಲ್ಪ ಐ ಥಿಂಕ್ ಲಿಟಲ್ ಮೋರ್ ರಿಹರ್ಸಲ್ ವುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನ್ಸ್ತು. ಬಟ್ ಆನ್ ದಿ ಹೋಲ್ ಇಟ್ಸ್ ಅ ಟೋಟಲಿ ಎಂಟರ್ಟೈನಿಂಗ್ ಆಕ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ರಾಚಿ, ಕಾನ್ಸೆಪ್ಟ್ ಚೆನ್ನಾಗಿತ್ತು. ಆಮೇಲೆ ಮಧು ಮತ್ತೆ ಅಂಜಲಿ ಗೆಟಪ್ ಚೇಂಜ್ ಆಗಿದ ತಕ್ಷಣ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಫಸ್ಟ್ ಗೆಟಪ್ ಗಿಂತ ಈ 2 ಗೆಟಪ್ ಚೆನ್ನಾಗಿತ್ತು. ಅಂಡ್ ಎಸ್, ಅದೇ ನಿಮ್ಮಿಬ್ಬರ ಒಂದು ಕಾಂಪಿಟೇಷನ್ ಪ್ರಾಸೆಸ್ ಅಲ್ಲಿ ನೀವು ಕಲ್ತಂತ ಡಾನ್ಸ್ ಅದೇ ಮಜಾ ಕೊಟ್ಟಿದೆ ಅಷ್ಟೇ. ಇಟ್ ವಾಸ್ ಗುಡ್. ಥ್ಯಾಂಕ್ ಯು ರಾಚಿ. ಆಕ್ಚುಲಿ ರಿಷಿನು ತುಂಬಾ ಒಳ್ಳೆ ಡಾನ್ಸರು ಅಲ್ವಾ? ಸಕ್ಕದಾಗಿ ಡಾನ್ಸ್ ಮಾಡ್ತಾರೆ. ಸೊ ಈ ಒಂದು ಡಾನ್ಸ್ ಕ್ಲಾಸ್ ಹೇಗ್ ನಡೀತು ಹೇಳಿ? ಐ ಆಮ್ ನಾಟ್ ಅ ಪ್ರೊಫೆಷನಲ್ ಡಾನ್ಸರ್. ಎಂಜಾಯ್ ಮಾಡ್ತೀರಿ ಅಷ್ಟೇ ನಾನು ಡಾನ್ಸ್ನ. ಸೊ ಓವರ್ ಆಲ್ ವೆರಿ ವೆರಿ ಎಂಜಾಯಬಲ್ ಆಕ್ಟ್. ಮಜಾ ಇತ್ತು. ಐ ಹ್ಯಾಡ್ ಅ ಗುಡ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಿಷಿ. ಮಿತ್ರ ಸರ್, ಹೇಗಿತ್ತು ತಕ್ಜುಮ್? ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ನಿಜವಾಗ್ಲೂ ಜಗಪ್ಪ ಸರ್ ಮಲ್ಟಿ ಟ್ಯಾಲೆಂಟೆಡ್. ಅವರು ಡ್ಯಾನ್ಸು ಗೊತ್ತು, ಆಕ್ಟಿಂಗು ಗೊತ್ತು, ನಿರಗ್ಲವಾಗಿ ಮಾತಾಡ್ತಾನೆ. ಒಂದು ವಿಶೇಷವಾದ ಶೈಲಿ ಇದೆ. ಎಂಟರ್ಟೈನರ್. ಸ್ಟೇಜಿಗೆ ಬಂದ್ರೆ ಎಲ್ಲರನ್ನ ಬಡದು ಬಾಯಿಗೆ ಹಾಕೊಳ್ಳುವಂತ ಶಕ್ತಿ ಇದೆ. ಜಗಪ್ಪ ನಿಜವಾಗ್ಲೂ ಕೂಡ ಚೆನ್ನಾಗಿ ಮಾಡಿದ್ರಿ. ಒಳ್ಳೆ ಸುವರ್ಣಾವಕಾಶ ಇಬ್ರು ಕೂಡ ಕಿತ್ಕೊಂಡಿದ್ದೀರಿ. ಸುವರ್ಣಾವಕಾಶ ಸಿಕ್ಕಿದೆ. ರಿಯಲಿ ಎಂಜಾಯ್ಡ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಿತ್ರ ಸರ್. ಥ್ಯಾಂಕ್ ಯು ಗೈಸ್. ಸಿಕ್ಕಾಬಡೆ ಎಂಟರ್ಟೈನಿಂಗ್ ಆಗಿತ್ತು. ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಗೆಟ್ಗೆ. ದಯವಿಟ್ಟು ನಮ್ಮ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಜಡ್ಜಸ್ ಗುರು ಸರ್ ಮತ್ತು ರಚಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಹೂಗುಚ್ಛ ಕೊಡೋದಕ್ಕೆ ಇಷ್ಟಪಡ್ತೀವಿ, ಪ್ಲೀಸ್. ಈ ಅದ್ಭುತವಾದ ಮೂಮೆಂಟ್ ಒಂದಿಗೆ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆ ಮತ್ತೆ ಸಿಗೋಣ. ಸಾಕಷ್ಟು ಮಜಾ ಮಾಡೋಣ. ಅಲ್ಲಿವರೆಗೂ ಶುಭ ರಾತ್ರಿ. ಟೇಕ್ ಕೇರ್. ಗುಡ್ ನೈಟ್. ಲವ್ ಯು ಆಲ್.